ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಈ ಕೆಸುವಿನ ಎಲೆಗಳಿಂದ ಒಂದು ತೇಟ್ಲ ಸಾಂಬಾರನ್ನು ಮಾಡಿ ತೋರಿಸಲಿಕ್ಕಿದ್ದೇನೆ. ಇದು ಈ ಆಷಾಢ ಮಾಸದಲ್ಲಿ ಈ ಕೆಸುವಿನ ಎಲೆಗಳಿಂದ ಮಾಡುವಂತಹ ಈ ಸಾಂಬಾರು ಮೊದಲಾದ ಈ ಖಾದ್ಯ ತಿನಿಸುಗಳಿಗೆಲ್ಲ ಒಂದು ವಿಶೇಷವಾದ ಪ್ರಾಧಾನ್ಯತೆ ಇದೆ. ನೋಡಿ, ಇವಾಗ ನಾನು ನಿಮಗೆ ಈ ತೇಟ್ಲವನ್ನು ಮಾಡೋದನ್ನು ತೋರಿಸಿಕೊಡ್ತೀನಿ. ಇದಕ್ಕೆ ನಾವು ಒಂದು ದಿವಸ ಮೊದಲೇ ಈ ಕೆಸುವಿನ ಎಲೆಗಳನ್ನೆಲ್ಲ ಕಟ್ ಮಾಡಿ ಬಾಡಿಸಿಕೊಳ್ಬೇಕು. ಆವಾಗ ನಮಗೆ ಇದು ತೇಟ್ಲ ಕಟ್ಟಲಿಕ್ಕೆಲ್ಲ ಸುಲಭವಾಗಿ ಆಗ್ತದೆ. ನೋಡಿ, ಚೆನ್ನಾಗಿ ಬಾಡಿ ಇರ್ತದೆ. ನೋಡಿ, ಈ ಕೆಸುವಿನ ಎಲೆಗಳನ್ನೆಲ್ಲ ನಿನ್ನೆ ಚೆನ್ನಾಗಿ ತೊಳೆದು ಬಿಟ್ಟು ನೋಡಿ ಬಾಡಿಸಿಕೊಂಡಿದ್ದೇನೆ. ಇವಾಗ ಅದನ್ನು ಚೆನ್ನಾಗಿ ನಾವು ಒರೆಸಿಕೊಳ್ಬೇಕು. ಈ ಕೆಸುವಿನ ಎಲೆಗಳಲ್ಲಿ ಈ ರೀತಿಯ ಗಂಟು ಭಾಗ ಇರ್ತದೆ ನೋಡಿ, ಅದನ್ನು ಕಟ್ ಮಾಡಿಕೊಳ್ಬೇಕು. ನೋಡಿ, ಈ ಕೆಸುವಿನ ಎಲೆಯಲ್ಲಿ ಸ್ವಲ್ಪ ಈ ಕಪ್ಪು ಡಾಟ್ ಇದೆ ನೋಡಿ, ಅದನ್ನು ಕೂಡ ತೆಗಿಬೇಕು. ಈ ಬೆಲೆ ಕೇಸು ಆದರೆ ಈ ಭಾಗವನ್ನು ತೆಗೆಯುವ ಅವಶ್ಯಕತೆ ಇಲ್ಲ. ಹಿಂದಿರುವ ತೊಟ್ಟನ್ನು ನಾವು ಕಟ್ ಮಾಡಿಕೊಳ್ಬೇಕು. ನೋಡಿ, ನೋಡಿ ನಾನಿಲ್ಲಿ ಈ ರೀತಿಯಾಗಿ ಕಟ್ ಮಾಡಿಕೊಂಡಿದ್ದೇನೆ. ನಂತರ ಅದನ್ನು ನಾವು ನೋಡಿ ಸಪೂರಕ್ಕೆ ಸುತ್ತಿಕೊಳ್ಬೇಕು. ನೋಡಿ, ಇದನ್ನು ತೇಟ್ಲ ಸಾಂಬಾರು ಅಥವಾ ಕೆಸುವಿನ ಎಲೆಯ ಗಂಟು ಸಾಂಬಾರು ಅಂತ ಹೇಳಿ ಕೂಡ ಕರೀತಾರೆ. ಟೈಟಾಗಿ ಈ ರೀತಿಯಾಗಿ ಸುತ್ತಿಕೊಳ್ಬೇಕು. ಅನಂತರ ನೋಡಿ ಕೈಯಲ್ಲಿ ಈ ರೀತಿಯಾಗಿ ಮಾಡಿಕೊಳ್ಬೇಕು. ಈ ಬತ್ತಿಯನ್ನು ಸುಟ್ಟಿಟ್ಟಿವೆ ಹಾಗೆ ನಂತರ ಮಧ್ಯಭಾಗದಲ್ಲಿ ಈ ರೀತಿಯಾಗಿ ಮಾಡಿಕೊಳ್ಬೇಕು. ನೋಡಿ, ನಂತರ ಇದನ್ನು ಈ ರೀತಿಯಾಗಿ ಸುಟ್ಟಿಕೊಳ್ಳೋದು. ನಂತರ ಇದನ್ನು ನೋಡಿ ಈ ಮಧ್ಯಭಾಗಕ್ಕೆ ಈ ರೀತಿಯಾಗಿ ಫಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿಯಾಗಿ ನೋಡಿ ನಮ್ಮ ಕೆಸುವಿನ ಎಲೆ ತೇಟ್ಲೆಲ್ಲ ತಯಾರಾಗಿದೆ. ನೋಡಿ, ಇವಾಗ ನಾನು ಒಲೆ ಮೇಲೆ ಒಂದು ಬಾಣಲೆಯನ್ನು ಬಿಸಿಯಾಗಲಿ ಇಟ್ಟಿದ್ದೇನೆ. ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹೇಳ್ತಿದ್ದೇನೆ. ನೋಡಿ, ಇವಾಗ ಎಣ್ಣೆ ಬಿಸಿ ಆಗ್ತಾ ಉಂಟು. ಇವಾಗ ನಾನು ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯವನ್ನು ಹಾಕಿ ಹೇಳ್ತಿದ್ದೇನೆ. ಅದೇ ರೀತಿ 1 ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ. ಇವಾಗ ಇದನ್ನು ನಾವು ಗೋಲ್ಡನ್ ಕಲರ್ ಬರುವವರೆಗೆ ಫ್ರೈ ಮಾಡಿಕೊಳ್ಬೇಕು. ಇವಾಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕಿ ಹೇಳ್ತಿದ್ದೇನೆ. ಅದೇ ರೀತಿ 2 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ. ನೋಡಿ, ಇದರ ಜೊತೆಗೆ 1-2 ಎಸಳು ಕರಿಬೇವಿನ ಸೊಪ್ಪು. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಒಣಮೆಣಸನ್ನು ಹಾಕಿಯಲ್ಲಿ ನಾನಿಲ್ಲಿ ಇದರಲ್ಲಿ 10 ಒಣಮೆಣಸಿದೆ. ಇವಾಗ ಇದಕ್ಕೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನೋಡಿ, ಇವಾಗ ಇದಕ್ಕೆ ನಾನು ಸ್ವಲ್ಪ ಚಿಟಿಕೆ ಇಂಗನ್ನು ಕೂಡ ಹಾಕಿ ಹೇಳ್ತಿದ್ದೇನೆ. ನೋಡಿ, ಇವಾಗ ನಮ್ಮ ಎಲ್ಲ ಮಸಾಲ ಪದಾರ್ಥಗಳು ಫ್ರೈ ಆಗಿದೆ. ಇವಾಗ ನಾನು ಈ ಫ್ರೈ ಮಾಡಿಕೊಂಡಿರುವಂಥ ಮಸಾಲೆಗೆ ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ. ಅದೇ ರೀತಿ
ಲಿಂಬೆ ಗಾತ್ರದ ಹುಣಸೆ ಹುಳಿ ಸ್ವಲ್ಪ ನಾವು ಈ ಕೆಸುವಿನ ಪದಾರ್ಥಗಳಿಗೆ ಜಾಸ್ತಿಯಾಗಿ ಸೇರಿಸಿಕೊಳ್ಬೇಕು. ಯಾಕೆಂದರೆ ಈ ಕೆಸುವಿನಲ್ಲಿ ತುರಿಸುವ ಗುಣ ಇರ್ತದೆ. ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಾವು ಹುಣಸೆ ಹುಳಿಯನ್ನು ಸ್ವಲ್ಪ ಜಾಸ್ತಿ ಹಾಕಿಕೊಳ್ಬೇಕು. ಇವಾಗ ಇದನ್ನು ಚೆನ್ನಾಗಿ ಮಸಾಲೆಯನ್ನು ರುಬ್ಬಿಕೊಳ್ಬೇಕು. ನೋಡಿ, ಇವಾಗ ನಾನೊಂದು ಪಾತ್ರೆಗೆ ನೀರು ಹಾಕಿ ಉಂಟು ಒಲೆ ಮೇಲೆ ಇಡ್ತಿದ್ದೇನೆ. ನೋಡಿ, ಇವಾಗ ಇದರಲ್ಲಿ ಒಂದು 20 ಹಲಸಿನ ಬೀಜವನ್ನು ಜಜ್ಜಿ ಬಿಟ್ಟು ತಗೊಂಡಿದ್ದೇನೆ. ಇವಾಗ ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳುವ. ನೋಡಿ, ಇವಾಗ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡಿಕೊಳ್ತಿದ್ದೇನೆ. ನೋಡಿ, ಇವಾಗ ಹಲಸಿನ ಬೀಜ ಭಾಗಶಃ ಬೆಂದಿದೆ. ನೋಡಿ, ಆಗ ಕೆಸುವಿನೆಲೆಯಿಂದ ಕಟ್ಟಿಟ್ಟಂಥ ಈ ಚಟ್ಲವನ್ನು ಇವಾಗ ಇದಕ್ಕೆ ಸೇರಿಸಿಕೊಳ್ಳುವ. ಇವಾಗ ಇದನ್ನು ಮುಚ್ಚಳವನ್ನು ಮುಚ್ಚಿ ಒಂದು ಕುದಿ ಬರಿಸಿಕೊಳ್ಬೇಕು. ನೋಡಿ, ಇವಾಗ ನಮ್ಮ ಹಲಸಿನ ಬೀಜ ಮತ್ತು ಕೆಸುವಿನೆಲೆ ಚಟ್ಲ ಬೆಂದಿದೆ. ಇವಾಗ ಇದಕ್ಕೆ ನಾವು ಮಸಾಲೆಯನ್ನು ಸೇರಿಸಿಕೊಳ್ಳುವ. ನೋಡಿ, ಇವಾಗ ಇದಕ್ಕೆ ಚಿಟಿಕೆ ಅರಶಿನವನ್ನು ಕೂಡ ಹಾಕಿಕೊಳ್ತಿದ್ದೇನೆ. ಹಾಗೆ ರುಚಿಗೆ ಉಪ್ಪು. ನೋಡಿ, ಇವಾಗ ನಮ್ಮ ಚಟ್ಲ ಸಾಂಬಾರು ಚೆನ್ನಾಗಿ ಒಂದು 5 ನಿಮಿಷ ಕುದಿದಿದೆ. ಇವಾಗ ಇದನ್ನು ಒಲೆಯಿಂದ ಕೆಳಗಿಳಿಸಿಕೊಳ್ಳುವ. ಇವಾಗ ನಾನು ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಟುಕೊಂಡಿದ್ದೇನೆ. ಇವಾಗ ಇದಕ್ಕೆ ನಾವು ಒಂದು ಸಿಂಪಲ್ ಆಗಿ ಒಂದು ಒಗ್ಗರಣೆಯನ್ನು ಮಾಡಿಕೊಳ್ಳುವ. ನೋಡಿ, ಇವಾಗ ಉದ್ದಿನ ಬೆಲೆಲ್ಲ ಗೋಲ್ಡನ್ ಬ್ರೌನ್ ಕಲರ್ ಹೊಂದಿದೆ. ಇವಾಗ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕಿಲ್ವ. ನೋಡಿ, ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿತಾ ಉಂಟು. ಇವಾಗ ಒಂದು ಒಣಮೆಣಸಿನಕಾಯನ್ನು ಕಟ್ ಮಾಡಿ ಹಾಕಿಕೊಳ್ತಿದ್ದೇನೆ. ಅದೇ ರೀತಿ 1-2 ಎಸಲು ಕರಿಬೇವಿನ ಸೊಪ್ಪು. ನೋಡಿ, ನಮ್ಮ ಕೆಸುವಿನೆಲೆಯ ಚಟ್ಲ ಸಾಂಬಾರು ತಯಾರಾಗಿದೆ. ಇದಕ್ಕೆ ನಾನು ಈ ಹಲಸಿನ ಬೀಜವನ್ನು ಕೂಡ ಸೇರಿಸಿಕೊಂಡಿದ್ದೇನೆ. ಇದಕ್ಕೆ ನೀವು ಈ ಸೌತೆಯನ್ನು ಕೂಡ ಆ್ಯಡ್ ಮಾಡಿಕೊಳ್ಬೋದು, ಅಥವಾ ಈ ಹೆಸರು ಕಾಳು ಇದನ್ನು ಕೂಡ ಸೇರಿಸ್ಬೋದು. ನಾನಿಲ್ಲಿ ಹಲಸಿನ ಬೀಜವನ್ನು ಮಾತ್ರ ಸೇರಿಸಿ ಇವತ್ತು ಸಾಂಬಾರು ಮಾಡಿದ್ದೇನೆ. ಒಳ್ಳೆ ಘಮ ಘಮ ಅಂತೇಳಿ ಈ ಕೆಸುವಿನೆಲೆ ಪರಿಮಳ ಕೂಡ ಬರ್ತಾ ಉಂಟು. ನೋಡಿ, ನಮ್ಮ ಚಟ್ಲ ಸಾಂಬಾರು ತಯಾರಾಗಿದೆ. ನೋಡಿ, ನಮ್ಮ ಕೆಸುವಿನೆಲೆ ಚಟ್ಲ. ಇವಾಗ ನಾವು ಇದನ್ನು ಅನ್ನದ ಜೊತೆಗೆ ಟೇಸ್ಟ್ ಮಾಡುವ. ಸೂಪರ್ ಟೇಸ್ಟ್. ನೋಡಿ, ಕೆಸುವಿನೆಲೆ ಚಟ್ಲ. ಒಳ್ಳೆ ಘಮ ಘಮ ಅಂತೇಳಿ ಪರಿಮಳ ಕೂಡ ಬರ್ತಾ ಉಂಟು. ಸೂಪರ್. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಈ ಆಷಾಢ ಮಾಸದಲ್ಲಿ ಈ ಮಳೆಗಾಲದ ಸಮಯದಲ್ಲಿ ಹೆಚ್ಚಾಗಿ ಮಾಡುವಂತಹ ಈ ಕೆಸುವಿನ ಎಲೆಯ ಚಟ್ಲ ಸಾಂಬಾರು ಯಾವ ರೀತಿಯಾಗಿ ಬಂದಿದೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದೆ ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಂತ ಹೇಳುತ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.